ಪಂಜುರ್ಲಿ ನಮ್ಮೆಲ್ಲರ ಪಾಲಿಗೆ ಶಕ್ತಿ ದೇವತೆ. ನಾವು ಪಂಜುರ್ಲಿ ದೈವವನ್ನ ನಂಬ್ತೀವಿ. ಹೀಗಂತ TV9ಗೆ ರಿಷಬ್ ಶೆಟ್ಟಿ ತಂದೆ ಭಾಸ್ಕರ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಪಂಜುರ್ಲಿ ಅಂದ್ರೆ ನೋಡಿ, ಪಂಜುರ್ಲಿಯಿಂದಲೇ ಧರ್ಮಸ್ಥಳ ಮಂಜುನಾಥನು ನುಡಿಯನ್ನು ಕೊಡುವುದಿಲ್ಲ. ಅಲ್ಲಿರುವಂತ ಪಂಜುರ್ಲಿ ಅಂತ ಹೇಳುವಂತ ಒಂದು ಈಶ್ವರನ ಗಣ. ಅದು ಪಂಜು ಅಂದ್ರೆ ಹಂದಿ, ಪಂಜುರ್ಲಿ ಅಂದ್ರೆ ಅದನ್ನ ತುಳು ಭಾಷೆ. ಅದು ಕನ್ನಡದಲ್ಲಿ ಒಂದು ಹಂದಿ ಅಥವಾ ವರಾಹ ದೇವರು ಅಂತ ತಿಳ್ಕೊಳ್ಳಿ. ವರಾಹ ಅವತಾರ ಇದೆ ನಮ್ಮಲ್ಲಿ, ದಶಾವತಾರಗಳಲ್ಲಿ ಒಂದು ಅವತಾರ. ಅದನ್ನ ನಾವು ಲೋಕಲ್ ನಲ್ಲಿ ಪಂಜುರ್ಲಿ ಅಂತ, ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅದು, ನಮ್ದು ಕನ್ನಡ. ಬಟ್ ಅದು ತುಳುವಿನಲ್ಲಿ ಪಂಜುರ್ಲಿ ಅಂತ, ಪಂಜಿ ಅಂದ್ರೆ ಹಂದಿ. ಅದನ್ನು ಸಹ ದೇವರಾಗಿ ಪರಿಗಣಿಸ್ತೇವೆ. ಯಾಕಂದ್ರೆ ಅದರಲ್ಲಿಯೂ ನಮ್ಮ ಎನ್ವೈರನ್ಮೆಂಟ್ ಗೆ ಲಾಭ ಇದೆ. ಮೂರ್ತಿಯಲ್ಲಿ ಹೊತ್ತುಕೊಂಡಿದೆ ವರಾಹ ಅಂತ ಹೇಳ್ತಾರೆ, ಅದು ಬೇರೆ ವಿಷಯ. ಅದ್ರೊಂದು ಶಕ್ತಿ ದೇವತೆ, ಅದು ಶಕ್ತಿ ದೇವತೆ. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನೀವು ಹೇಳುವ ಕಾನ್ಸೆಪ್ಟ್ ದೇವರಲ್ಲ, ಇದು ದೇವತೆ. ಅದರಲ್ಲಿ ಒಂದು ನುಡಿ ಕೊಡುವಂತ ಸಿಸ್ಟಮ್ ಎಲ್ಲ ಇದೆ. ಸರಿ ಇದೆ, ಅದು ಸರಿ ಇದೆ. ನಾವು ಅದನ್ನ ನಂಬೇಕಾಗ್ತದೆ. ದೈವ ಕಾರಣಿಕಗಳಿರ್ತದೆ, ದೈವದ ಶಕ್ತಿ ಇರ್ತದೆ, ಪವರ್ ಇರ್ತದೆ, ಬೇಕಾದಷ್ಟು ಚಮತ್ಕಾರಗಳೆಲ್ಲ ಆಗಿದೆ. ನಾವು ಒಂದು 6,000 ಎಕರೆ ಜಮೀನ್ದಾರ ಅಂತಂದವರು, ನಾವು ಆ ದೇವರನ್ನೇ ನಂಬಲ್ಲ. ನಮ್ಗೇನೋ ಹೆಚ್ಚು ಕಡಿಮೆ ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡೋದು. 5 ಲಕ್ಷ ಕೊಡ್ಬೇಕು ಅಥವಾ 1 ಲಕ್ಷ ಕೊಡ್ಬೇಕು. ಆವಾಗ ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಿದ್ದ. ಆ ರೀತಿ ಒಂದು ಪದ್ಧತಿ ಇತ್ತು, ಉಯಿರು ಕೊಡುವಂತ ಒಂದು ಪದ್ಧತಿ ಇತ್ತು. ಅದರಲ್ಲಿ ಪಂಜುರ್ಲಿ ಅಂತ ಹೇಳುವಂತದ್ದಕ್ಕೆ ಕಾರಣಿಕ ದೈವ. ಅದು ಒಬ್ಬ ಮನುಷ್ಯನ ಮೇಲೆ ಆಹ್ವಾನ 80% ನಂಬಹುದು. ಮತ್ತೆ ಎನ್ವೈರನ್ಮೆಂಟ್, ಇವತ್ತಿನ ಪರಿಸ್ಥಿತಿ, ಮಾಡರ್ನೈಸೇಷನ್ ಅದನ್ನೆಲ್ಲ ಸೇರಿಸಿ ಹೇಳ್ತಾರೆ ಕೆಲವು ಸಲ. ಆದ್ರಿಂದ ಮೇ ಬಿಲೀವ್, ನಮ್ಗೆ ನಂಬಿಕೆ ಇದೆ ಅದರಲ್ಲಿ.